ಆಕೆಗೆ ಮದುವೆಯಾಗಿ ಜಸ್ಟ್ ಎರಡು ತಿಂಗಳಾಗಿತ್ತಷ್ಟೇ. ಮಳ್ಳಿ ಅಂತಿದ್ದವಳು ಗಂಡನಿಗೆ ಕೈಕೊಟ್ಟು ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ಲು. ಗಂಡ ಕಟ್ಟಿದ ತಾಳಿಯನ್ನೇ ಅಡವಿಟ್ಟು ಪ್ರಿಯಕರನ ಜೊತೆ ಸಂಸಾರ ಹೂಡಿದ್ಲು. ಮದುವೆಯಾದ 2 ತಿಂಗಳಿಗೆ ಮನೆ ಬಿಟ್ಟಳು ಪತ್ನಿ. ಗಂಡನಿಗೆ ಕೈಕೊಟ್ಲು, ಪ್ರಿಯಕರನ ಜೊತೆ ಮನೆ ಮಾಡಿದ್ಲು. ಶಿವ, ಈ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ತಾಳಿ ಕಟ್ಟಿಸ್ಕೊಂಡ ಹೆಂಡತಿಯೇ ಶತ್ರುವಾದ್ರೆ ಏನ್ ಮಾಡೋದು ಹೇಳಿ? ಈತನ ಪಾಲಿಗೆ ಹೆಂಡತಿ ಅನ್ನಿಸಿಕೊಂಡವಳೇ ಕಂಟಕವಾಗಿದ್ದಾಳೆ. ಮದುವೆಯಾದ 2 ತಿಂಗಳಿಗೆ ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ಲು. ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮಗನ ಸಂಸಾರ ಹೀಗಾಯ್ತಲ್ಲ ಅಂತ ನೊಂದ ಹುಡುಗನ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ. ಇತ್ತ 2 ಮನೆಯವರು ಊರೂರು ಹುಡುಕ್ತಿದ್ರೆ, ಅತ್ತ ಸುಪುನಾತಿ ಸುಂದ್ರಿ ಮಾತ್ರ ಪ್ರಿಯಕರ ರಾಜಭಕ್ಷಿ ಜೊತೆ ಡಿಂಗ್ ಡಾಂಗ್ ಶುರು ಮಾಡ್ಕೊಂಡಿದ್ಲು. ಗಂಡ ಕಟ್ಟಿದ ತಾಳಿಯನ್ನೇ ಅಡವಿಟ್ಟು ಹೊಸ ಸಂಸಾರವನ್ನ ಹೂಡಿದ್ಲು. ಇವಳೆ ನೋಡಿ, ತಾಳಿ ಕಟ್ಟಿದ ಗಂಡನಿಗೆ ಗೋಲಿ ಹೊಡೆದ ಸೂರ ಸುಂದರಿ ಸಂಜನಾ. ಸಿಂಧನೂರಿನ ಸಂಜನಾರನ್ನ ಕೊಪ್ಪಳದ ಗೌರಿ ಅಂಗಳ ನಿವಾಸಿ ನಾಗರಾಜುಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. 2 ತಿಂಗಳು ಸೈಲೆಂಟ್ ಆಗಿದ್ದವಳು ಮಾರ್ಚ್ 21ನೇ ತಾರೀಕು ಮುಸ್ಲಿಂ ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ಲು. ಆದ್ರೆ ಈ ವಿಷಯ ಯಾರೊಬ್ರಿಗೂ ಗೊತ್ತಿರಲಿಲ್ಲ. ಹೀಗಾಗಿ ನಾಪತ್ತೆ ಕೇಸ್ ದಾಖಲಾಗ್ತಿದ್ದಂತೆ ಪೊಲೀಸರು ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಸಂಜನಾಗೂ ಗದಗದ ರಾಜಭಕ್ಷಿಗೂ ಇನ್ಸ್ಟಾಗ್ರಾಂನಲ್ಲಿ ಪ್ರೀತಿ ಹುಟ್ಕೊಂಡಿತ್ತಂತೆ. ಈತನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿವೆ. ಪತ್ನಿಯಿಂದ ದೂರವಾದವ ಸಂಜನಾಳ ಪ್ರೀತಿಯಲ್ಲಿ ಬಿದ್ದಿದ್ದ. ಇಬ್ರು ಕೂಡ ಜೋಡಿ ಹಕ್ಕಿಗಳಂತೆ ಹಾರಾಡ್ಕೊಂಡಿದ್ರು. ಆದ್ರೆ ಮನೆಯಲ್ಲಿ ಮದುವೆ ನಿಶ್ಚಯ ಮಾಡ್ತಾ ಇದ್ದಂತೆ ಸಂಜನಾ ಗಪ್ ಚುಪ್ ಆಗಿದ್ದಾಳೆ. ಹಸಮಣೆ ಏರಿದ್ರು ಕೂಡ ತನ್ನ ಪ್ರೀತಿ ವಿಚಾರ ಎಲ್ಲೂ ಕೂಡ ಬಾಯ್ ಬಿಟ್ಟಿರ್ಲಿಲ್ಲ. ಇತ ಭಗ್ನ ಪ್ರೇಮಿ ರಾಜಭಕ್ಷಿ ತನ್ನ ಪ್ರೇಯಸಿಗಾಗಿ ಭಗಪಕ್ಷಿಯಂತೆ ಕಾಯ್ತಾನೆ ಇದ್ದ. ಹೀಗಾಗಿನೇ ಸಂಜನಾ ಮದುವೆಯಾದ 2 ತಿಂಗಳಿಗೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು. ನಾಗರಾಜ್ ಕಟ್ಟಿದ ತಾಳಿಯನ್ನೇ ಅಡವಿಟ್ಟು ಹುಬ್ಬಳ್ಳಿಯಲ್ಲಿ ಬಾಡಿಗೆ ಮನೆಯನ್ನ ಮಾಡ್ಕೊಂಡಿದ್ರು. ಈಗ ಜೋಡಿ ಹಕ್ಕಿಗಳನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಹೆಂಡತಿಯ ಕಳ್ಳಾಟ ಗೊತ್ತಾಗ್ತಿದ್ದಂತೆ ನಾಗರಾಜ್ ಸಿಡಿದೆದ್ದಿದ್ದಾನೆ. ಈಕೆಯ ಸಹವಾಸವೇ ಬೇಡ ಅಂತ ದೂರವಾಗಿದ್ದಾನೆ. ಆದ್ರೆ ಸಂಜನಾ ಮಾತ್ರ ಪ್ರಿಯಕರನನ್ನ ಬಿಡೋದಕ್ಕೆ ರೆಡಿಯಿಲ್ಲ. ಆದ್ರೆ ಹೆಣ್ಣೆತ್ತವರು ಮಗಳನ್ನ ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡ್ಬೇಕು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.